MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು. ಎಲ್ಲ ದಯವಿಟ್ಟು ಎಲ್ಲ 5 ಬೆರಳುಗಳನ್ನ ಒತ್ತಬೇಕು, ಜೋಡಿಸ್ಕೋಬೇಕು. ನಿಮ್ಮ ಎದೆ ಹತ್ರ ಸರಿಯಾಗಿ. ಕೆಲವರು ರಿಂಗ್ ಮಾಡ್ಬಿಡ್ತಾರೆ, ಕೆಲವರು ರಿಂಗ್ ಮಾಡ್ಬಿಡ್ತಾರೆ. ನೇರವಾಗಿ ನೋಡಿ, ಇದು ನೇರವಾಗಿ ನಮಸ್ಕರಿಸುತ್ತಿದ್ದೀರಿ. ಎಲ್ಲ ಕಣ್ಣು ಮುಚ್ಚಿ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ತಾ, ಆಮೇಲೆ ನಾಭಿಯಿಂದ ಹೊಟ್ಟೆ ಮಧ್ಯಭಾಗದಿಂದ ನಾವು ಅಕಾರ ಉಕಾರ ಮಕಾರವನ್ನು ಮಾಡಬೇಕಾಗುತ್ತೆ. 3 ಸಲ ಮಾಡಬೇಕಾಗುತ್ತೆ. ಉಸಿರನ್ನ ದೀರ್ಘವಾಗಿ ತಗೋಬೇಕು. ನಿಧಾನವಾಗಿ ಅಕಾರ ಉಕಾರ ಮಕಾರವನ್ನು ಮಾಡಬೇಕು 3 ಸಲ. ಮೊದಲಿಗೆ ಫಸ್ಟ್ ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಮತ್ತೆ ಉಸಿರನ್ನು ತಗೊಳ್ಳಿ. ಮತ್ತೆ ಇನ್ನೊಮ್ಮೆ ಉಸಿರನ್ನು ತಗೊಳ್ಳಿ. ಈಗ ನಾನು ಮಂತ್ರವನ್ನು ಹೇಳ್ಕೊಡ್ತೀನಿ, ಅದೇ ರೀತಿ ಹೇಳಿ. ಸಹನಾವತು ಸಹನೋ ಪುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಧಾನವಾಗೆಲ್ಲ ತೆರೆಯುತ್ತಾ ನಿಮ್ಮ 2 ಹಸ್ತಗಳನ್ನ ಉಜ್ಜುತ್ತಾ ಒಂದು ಶಾಟ್ ಕೊಟ್ಕೊಳ್ತಾ ನಿಧಾನವಾಗಿ ಕಣ್ಣಿಗೆ. ಈಗ ಮೊದಲಿಗೆ ನಾವು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡೋಣ. ಎಲ್ಲರೂ ನಿಧಾನವಾಗಿ ನಿಂತ್ಕೊಳ್ಳಿ. ಮೊದಲಿಗೆ ನಿಧಾನವಾಗಿ ಉಸಿರನ್ನ ತಳ್ಕೊಳ್ತಾ ಕತ್ತನ್ನ ಮುಂದಕ್ಕೆ, ಮತ್ತೆ ಉಸಿರನ್ನು ಬಿಡ್ತಾ ಕತ್ತನ್ನು ಮುಂದಕ್ಕೆ. ನೋಡಿ, ಯೋಗ ಮಾಡುವಾಗ ನಾವು ಇಲ್ಲಿ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸ್ತೀವಿ. ನಾವು ಯೋಗ ಮಾಡುವಾಗ ಉಸಿರಾಟದ ಕಡೆ ಗಮನ ಇರಬೇಕು. ಉಸಿರನ್ನ ತಗೊಳ್ತಾ ನಿಧಾನವಾಗಿ ಕತ್ತ ನಿಂದಕ್ಕೆ, ಮತ್ತೆ ಉಸಿರನ್ನು ಬಿಡ್ತಾ ಕತ್ತನ್ನ ಮುಂದಕ್ಕೆ 5 ಬಾರಿ ಮಾಡಿ. ನಿಧಾನ ಉಸಿರು ತಗೊಳ್ತಾ ತಗೊಳ್ಳಿ ಕತ್ತನ್ನ. ಅದೇ ರೀತಿ ಉಸಿರನ್ನು ಬಿಡ್ತಾ ಮುಂದೆ ಮತ್ತೆ ಇನ್ನೊಂದ್ಸಲ ಉಸಿರನ್ನು ತಗೊಳ್ತಾ ಹಿಂದೆ, ಉಸಿರನ್ನು ಬಿಡ್ತಾ ಮುಂದೆ, ಉಸಿರನ್ನು ತಗೊಳ್ತಾ ಹಿಂದೆ, ಉಸಿರನ್ನು ಬಿಡ್ತಾ ಮುಂದೆ, ಉಸಿರನ್ನು ತಗೊಳ್ತಾ ಹಿಂದೆ, ಉಸಿರನ್ನು ಬಿಡ್ತಾ. ನೆಕ್ಸ್ಟ್
ಅದೇ ರೀತಿ ಉಸಿರನ್ನು ತಗೊಳ್ತಾ ಪಕ್ಕಕ್ಕೆ ಕಟ್ಟಬಾರ ತಿರ್ಸ್ಬೇಕು ಪಕ್ಕಕ್ಕೆ. ಮತ್ತೆ ಉಸಿರನ್ನು ಬಿಡ್ತಾ ಮುಂದೆ. ಮತ್ತೆ ಉಸಿರನ್ನು ತಗೊಳ್ತಾ ಎಡ ಬಲ ಎಡ ಬಲ ಮಾಡಿ 5 ಸಲ ಮಾಡಿ. ಉಸಿರನ್ನ ತಗೊಳ್ತಾ ಉಸಿರನ್ನು ಬಿಡ್ತಾ ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡ್ತಾ ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡ್ತಾ ಉಸಿರನ್ನು ತಗೊಳ್ತಾ ಉಸಿರನ್ನ ಬಿಡ್ತಾ ಮತ್ತೆ ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡ್ತಾ ಮತ್ತೆ ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡ್ತಾ. ಈಗ ನೆಕ್ಸ್ಟ್ ಉಸಿರನ್ನು ನೋಡ್ಬೇಕು. ಉಸಿರನ್ನು ತಗೊಳ್ತಾ ನೋಡಿ ಗಲ್ಲ ನಮ್ಮ ಗಲ್ಲ ಇದೆ ಅದು ತಾಗಬೇಕು. ಇದಕ್ಕೆ ಉಸಿರನ್ನು ತಗೊಳ್ತಾ ಇನ್ನು ಬರೋದು ಮಾತ್ರ ಉಸಿರನ್ನು ಬಿಡ್ತಾ ಬರಬೇಕು. ಆಗ ನಿಧಾನ ಉಸಿರನ್ನು ತಗೊಳ್ಳಿ. ಹಾಗೆ ಉಸಿರನ್ನು ಬಿಡ್ತಾ ಮತ್ತೆ ಇನ್ನೊಂದು ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡ್ತಾ ಇನ್ನೊಂದು ಉಸಿರನ್ನು ತಗೊಳ್ತಾ ಹಾಗೆ ಉಸಿರನ್ನ ಬಿಡ್ತಾ. ಈಗ ರಿವರ್ಸ್ ಈ ಕಡೆ ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡ್ತಾ ಉಸಿರನ್ನು ತಗೊಳ್ತಾ ಹಾಗೆ ಉಸಿರನ್ನ ಬಿಡ್ತಾ. ನೆಕ್ಸ್ಟ್ ಉಸಿರನ್ನು ತಗೊಳ್ತಾ ಹಾಗೆ ವಿಶ್ರಾಂತಿ ತಗೊಳ್ಳಿ. ಎರಡು ಕೈಗಳನ್ನ ಕರೆಕ್ಟ್ ಇಡ್ತಾ ತಲೆ ಬಗ್ಗಿಸಿ ಉಸಿರಾಟದ ಗಮನ ಕೊಡಿ. ನಿಮ್ಮ ಉಸಿರಾಟದಲ್ಲಿ ಏರಿಕೆಗಳು ಕಾಣಿಸ್ತಾ ಇದೆ. ಕಾಲ ಅಗಲ ಮಾಡಿ ತಲೆಯನ್ನ ಬಗ್ಗಿಸಿ ನಿಮ್ಮ ಉಸಿರಾಟದ ಕಡೆ ಗಮನ ಇಡಿ. ತಗೊಳ್ಳೋದು ಉಸಿರನ್ನು ಬಿಡೋದು. ನೋಡಿ ನಿಮ್ಮ ಸ್ವಂತದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂತ. ಅದು ಹಾಗೆ ನೋಡಿ 2 ವರ್ಷ ಮುಂದೆ ನಿಧಾನವಾಗಿ ಆಯ್ದುಕೊಳ್ಳಿ. ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ಹೀಗೆ ಬಗ್ಸೆ ಬೆನ್ನೇರ ಇರ್ಬೇಕು. ಬರೀ ಇಲ್ಲಿ ನೋಡಿ ಇಲ್ಲಿ ಪ್ರಚಾರ ಬಿಡ್ಬೇಕು. ಇಲ್ಲಿ ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ನೀವು ಆರಾಮಾಗಿಲ್ವಾ? ಕೂತ್ಕೋಬೇಕು ಇನ್ನೂ ಸ್ವಲ್ಪ ಹೊತ್ತು. ಹಾಗೆ ಮುಂದೆ ಎಲ್ಲ ಪಾದಗಳು ಜೋಡಿಸಿರ್ಬೇಕು. ಮೊದಲಿಗೆ ತಾಡಾಸನ ಮಾಡೋಣ. ನೋಡಿ ನೀವು ಮುಖ ಗಂಟಿಕ್ಬಾರ್ದು. ಯಾರು ನಗ್ನಗ್ತಾ ಇರ್ಬೇಕು ಯಾವತ್ತೂ ಅಷ್ಟೇ. ಉಸಿರಾಟದ ಕಡೆ ಗಮನ ಇರಲಿ. ನಿಧಾನವಾಗಿ 2 ಹಸ್ತಗಳನ್ನ ಮೇಲ್ ತೆಗೀರಿ. ನಮಸ್ಕಾರ ಸ್ಥಿತಿ. ನಮಸ್ಕಾರ ಸ್ಥಿತಿ ಎಳಿಬೇಕು ಮೇಲ್ಗಡೆ. ಜೋಯ ಸಾಕ್ಬೇಕು. ನೋಡಿ ಮೇಲ್ಗಡೆ ಎಷ್ಟಾಗುತ್ತೆ ಅಷ್ಟು ಎಳಿಬೇಕು. ಯಾರೋ ಎಳಿತಾ ಇದ್ರೆ ಅಂತ. ಅರ್ಜುನ್ ನಮಸ್ಕಾರ ಸ್ಥಿತಿ ಮಾಡೋ. ನೋಡಿ ಎಳೆಯರು ನಿಮ್ಮ ಕಿವಿಗಳ ಪಕ್ಕದಲ್ಲಿ ನಿಮ್ಮ ಕೈ ಕಿವಿಗಳ ಪಕ್ಕದಲ್ಲಿ ಇರಬೇಕು. ನಿಧಾನವಾಗಿ ಕಾಲ ಅಗಲ ಮಾಡಿ ವಿಶ್ರಾಂತಿ ಹೊಳಿ. ಕಾಲು ಜೋಡಿಸಿ. ಈಗ ಪರ್ವತಾಸನ ಮಾಡೋಣ. ಅದೇ ರೀತಿ ನಿಧಾನವಾಗಿ 2 ಹಸ್ತಗಳನ್ನ ಮೇಲ್ಗಡೆ ಇಟ್ಕೊಳ್ಳಿ. ಈ ರೀತಿ ಕಟ್ಬಿಟ್ಟು ರಿವರ್ಸ್ ಮಾಡಿ. ಈ ರೀತಿ ರಿವರ್ಸ್ ಮಾಡಿದ್ರ ಈಗ ಮೇಲ್ಗಡೆ ಎಳಿಬೇಕು. ಮುಮ್ಮಡಿ ಮಾತ್ರ ಎತ್ತಬೇಕು. ಮುಮ್ಮಡಿ ಮೇಲೆ ನಿಂತ್ಕೋಬೇಕು. ಮುಮ್ಮಡಿ ಮೇಲೆ ನಿಂತ್ಕೊಳ್ಳಿ. ಇಮ್ಮಡಿ ಎತ್ತಿದ್ರ ನೋಡಿ ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ನಿಮ್ಮ ಹೆಬ್ಬೆರಳು ಎಲ್ಲ 5 ಬೆರಳುಗಳ ಮೇಲೆ ನಿಮ್ಮ ಒಂದು ಭಾರವನ್ನ
ಎಳಿಬೇಕು ಮೇಲ್ಗಡೆ ನೋಡಿ. ಗ್ರಿಪ್ ಅಲ್ಲಿ ಸಿಗ್ತದ್ರೆ ಮೇಲ್ಗಡೆ ನೀವು ಸ್ಟ್ರೈಟ್ ಆಗಿ ಇಳಿತೀರ, ನೀವು ಕೆಳಗಡೆ ಎಷ್ಟೊತ್ತು ಬೇಕಾದ್ರೆ ಇಡ್ಬೋದು. ನಿಧಾನವಾಗಿ ಇಳಿಸಿ. ಹಾಗೆ ಕೈ ನಿಧಾನವಾಗಿ ಇಳಿಸ್ಬೇಕು. ಯೋಗ ಮಾಡುವಾಗ ನಿಧಾನವಾಗಿ, ತಕ್ಷಣ ಇಳಿಸಬಾರ್ದು. ವಿಶ್ರಾಂತಿ. ತಲೆ ಬಗ್ಗಿಸಿ, ಉಸಿರಾಟ ಕಡೆ ಗಮನ ಕೊಡಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ಉಸಿರನ್ನ ಬಿಡಿ. ಈಗ ಬನ್ನಿ ಮತ್ತೆ ಸಮಸ್ಥಿತಿ. ಈಗ ವೃಕ್ಷಾಸನ ಮಾಡೋಣ. ವೃಕ್ಷ ಅಂದ್ರೆ ಗೊತ್ತಲ್ಲ, ವೃಕ್ಷಾಸನ, ಸಮಸ್ಥಿತಿ. ಈಗ ನೆಕ್ಸ್ಟ್ ಪಾದ ಹಸ್ತಾಸನ. ನಿಧಾನವಾಗಿ ನೋಡಿ, ಈ ರೀತಿ ಬಗ್ಗೆ ಮುಂದೆ ಭಕ್ತ ನಿಮ್ಮ ಎರಡು ಕೈಗಳಿದೆಯಲ್ಲ ಅದನ್ನು ಎಬ್ಬರನ್ನು ಮುಟ್ಟಬೇಕು. ಮೊಣಕಾಲು ಮಡಚಬಾರದು, ಮೊಣಕಾಲನ್ನು ಮಡಚಬಾರದು. ನಿಧಾನವಾಗಿ ಮಾಡಿ. ಮಾಡಿ ನಿಧಾನವಾಗಿ ಹೋಗ್ಬೇಕಲ್ಲ. ಮೊಣಕಾಲು ಮಡಚಬಾರ್ದು ಯಾರು. ನೀವು ಬೆರಳು ಬೇಕಾದ್ರೆ ಇಟ್ಕೊಂಬೋದು. ರೀತಿ ಸಣ್ಣಗಿರೋರ್ಗೆ ಆಗುತ್ತೆ ನೋಡಿ. ಮಾಡಿ ನಿಧಾನ ಮೇಲೆ ಬನ್ನಿ. ಈಗ ನಾವು ಮುಂದೆ ಮಾಡಿದ್ದನ್ನ ಪಾದ ಹಸ್ತಾಸನ ಅಂತ. ಈಗ ಹಿಂದ್ಗಡೆ ನಾವು ಮಾಡೋಣ ಚಕ್ರಾಸನ. ಚಕ್ರಾಸನ ಯಾವ ರೀತಿ ಮಾಡೋದಂದ್ರೆ ನೋಡಿ, ಇಲ್ಲಿ ನಿಮ್ಮ ಸೊಂಟದ ಮೇಲೆ ಈ ರೀತಿ ಕೈ ಇಟ್ಕೊಳ್ಳಿ. ಈ ರೀತಿ ಬೆರಳು ಸೇರ್ಬೇಕು ಎಬ್ಬೆರಡು. ನಿಧಾನ ಉಸಿರನ್ನ ತಗೊಳ್ತಾ ಹಿಂದಕ್ಕೆ. ಕಾಣಿಸ್ತಾ ಇದೆಯಾ? ಈ ರೀತಿ ಉಸಿರನ್ನು ತಗೋಬೇಕು. ಅಲ್ಲಿ 3 ಉಸಿರಾಟ ಆಡ್ಬೇಕಲ್ಲಿ. ಮಾಡಿ ನಿಧಾನ ಬಗ್ಗೆ ಹಿಂದ್ಗಡೆ. ಎಷ್ಟಾಗುತ್ತೆ ಅಷ್ಟು ಬಗ್ಗೆ. ಕಷ್ಟ ಪಡಬೇಡಿ. ಯೋಗ ಮಾಡೋ ಕಷ್ಟ ಪಡಬಾರ್ದು. ನಗುತ್ತಾ ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಬೇಕು. ನಿಧಾನ ಮಾಡಿ, ನಿಧಾನ ಮಾಡಿ, ಪರವಾಗಿಲ್ಲ. ನಿಧಾನ ಮೇಲೆ ಬನ್ನಿ. ಹಾಗೆ ಸಮಸ್ಥಿತಿ, ವಿಶ್ರಾಂತಿ. ಪ್ರತಿಯೊಂದು ಆಸನಕ್ಕೆ ನಾವು ವಿಶ್ರಾಂತಿ ತಗೋಬೇಕು. ಸಮಸ್ಥಿತಿ. ಈಗ ನಾವು ತ್ರಿಕೋನಾಸನ ಮಾಡೋಣ. ತ್ರಿಕೋನಾಸನ ಒಂದೇ ಸಲ ಈ ರೀತಿ ಜಂಪ್ ಮಾಡಬೇಕು. ನಿಧಾನವಾಗಿ ಬಲಗಡೆಗೆ ಬಗ್ಬೇಕು. ಇದು ಮಡಚಬಾರ್ದು ಯಾವುದು. ಇಲ್ಲಿ ನೋಡಿ, ಎಡಗೈನ ತೋರ್ ಬೆರಳನ್ನ ನಾವು ದೃಷ್ಟಿ ಆಯಿಸಿ ನೋಡ್ಬೇಕು. ಬಲಗೈಯಿಂದ ಕೆಳಕ್ಕೆ ಎಷ್ಟಾಗುತ್ತೆ ಅಷ್ಟು ಎಳೀರಿ. ಕೆಳಕ್ಕೆ ನೇರ ಇರಬೇಕು. ಇದು ಸೊಂಟ ಎಲ್ಲ ಪೂರ್ತಿ. ನಿಧಾನವಾಗಿ ಮಾಡಿ. ಆಯ್ತಾ? ಮಾಡಿ ನಿಧಾನ ಮಾಡಿ. ಯಾರು ಹೇಳ್ಬಾ ವಾಪಸ್ ಬರಬಾರ್ದು. ಅಲ್ಲಿ ಹೇಳೋ ತನಕ ನಿಧಾನ ಬನ್ನಿ. ಹಾಗೆ ಮತ್ತೆ ಈಗ ಎಡಗಡೆ ಮಾಡೋಣ. ನಿಮ್ಮ ಎಡಗಾಲು ಬನ್ನಿ. ಹಾಗೆ ಬನ್ನಿ. ಹಾಗೆ ನಿಧಾನ ಬನ್ನಿ. ಒಂದೇ ಸಲ ಜಂಪ್ ಮಾಡಿ. ಸಮಸ್ಥಿತಿ, ವಿಶ್ರಾಂತಿ. ಈಗ ಕುಳಿತು ಮಾಡುವ ಆಸನ ಮಾಡೋಣ. ಎಲ್ರು ನೋಡಿ, ಕೈ ಚಾಚಿ ಮುಂದೆ. ಹಾಗೆ ಬನ್ನಿ. ಹಾಗೆ ಮುಂದ್ಗಡೆ ಹಿಂದ್ಗಡೆ ಕೈ ಇಟ್ಕೊಂಡು 2 ಕಾಲು ಮುಂದೆ ಚಾಚಿ. ಬೆನ್ನೇರ ಮಾಡಿ. ಬನ್ನಿ. ಈಗ ನಿಮ್ಮ 2 ಹಸ್ತಗಳನ್ನ ನಿಮ್ಮ ಮೊಣಕಾಲ ಮೇಲೆ ಇಟ್ಕೊಳ್ಳಿ. ಸರಿಯಾಗಿಲ್ಲ. ಬೆನ್ನೇರ ಮಾಡಿ. ಬೆನ್ನೇರ ಆದಷ್ಟು 2 ಹಸ್ತಗಳನ್ನ ಈ ರೀತಿ ಇಟ್ಕೊಳ್ಳಿ. ಎತ್ಬೇಕು, ಎಳಿಬೇಕು. ಹಿಂದೆ ಮುಂದೆ ನೋಡ್ಬೇಡ್ರಿ, ಮುಂದೆ ಅಷ್ಟೇ ನೋಡ್ರಿ. ಎಳೀರಿ. ಹಾಗೆ ಆಯ್ತಾ? ಎಳೀರಿ. ಹಿಂದಕ್ಕೆ ಹೋಗ್ಬೇಕು ಇನ್ನು ಸರಿಯಾಗಿ. ಹೆಬ್ಬೆರಳು ಇದು ಯಾವ ಬೆರಳು? ಇದು ಯಾವ ಬೆರಳು? ತೋರ್ ಬೆರಳು. ಹೆಬ್ಬೆರಳು, ತೋರ್ ಬೆರಳು ಎರಡನ್ನೂ ಸೇರಿಸ್ಬೇಕು. ಇದನ್ನ ಚಿನ್ಮುದ್ರೆ ಅಂತೀವಿ. ಇನ್ನು 3 ಬೆರಳು ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೋಬೇಕು. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಇಲ್ಲೆಲ್ಲ ಕೈಯಲ್ಲಿ ಇಟ್ಕೊಳ್ಳಿ. ನಿಮ್ಮ ನಾಭಿ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಬಲಗೈಯನ್ನು ಇಟ್ಕೊಳ್ಳಿ. ದೀರ್ಘವಾಗಿ ಉಸಿರು ತಗೊಂಡು ಅಕಾರ ಮಾತ್ರ ಬರಬೇಕು. ಒಂದ್ಸಲ ಉಸಿರು ತಗೊಳ್ಳಿ ಜೋರಾಗಿ.
ಉಕಾರ ಬರಬೇಕು. ಓ ಮತ್ತೆ ನೋಡಿ ಕತ್ತದ್ರಲ್ಲಿ ಇಟ್ಕೋಬೇಕು. ಈ ರೀತಿ ಉಸಿರನ್ನು ತಗೊಳ್ತಾ ಮಕಾರ ಉಸಿರು ತಗೊಳ್ಳಿ. ನೋಡಿ ಉಕಾರ ಉಕಾರ ಮಕಾರ ಮೂರು ಸಂಗಮ ಆದ್ರೇನೆ ಓಂಕಾರ ಆಗುತ್ತೆ. ಗೊತ್ತಾಯ್ತಲ್ಲ? ನೋಡಿ ಅದರಲ್ಲಿ ಎಷ್ಟೊಂದು ನಮಗೆ ಶಕ್ತಿ ಬರುತ್ತೆ ಅಂದ್ರೆ ಉಸಿರು ತಗೊಂಡು ನಾವು ಉಸಿರು ಬಿಡ್ತಾ ಹೇಳ್ತಾ ಇದ್ದಾಗ ನಮ್ಮ ದೇಹದಲ್ಲಿ ಆಮ್ಲಜನಕ ಹೆಚ್ಚು ನಮ್ಮ ದೇಹದ ಪ್ರತಿಯೊಂದು ನರನಾಡಿ. ಈಗ ಉಸಿರು ನೋಡಿ ಅಕಾರ, ಆಮೇಲೆ ಉಕಾರ, ಆಮೇಲೆ ಮಕಾರ. ಅಕಾರ ಸ್ವಲ್ಪ ಮಾಡಬೇಕು, ಉಕಾರ ಸ್ವಲ್ಪ, ಮಕಾರ ಜಾಸ್ತಿ ಮಾಡಬೇಕು. ಅರ್ಥಾಯ್ತಾ? ಈಗ ದೀರ್ಘ ಉಸಿರು ತಗೊಳ್ಳಿ, ಚಿಮ್ಮುದ್ರ ಇಟ್ಕೊಳ್ಳಲ್ಲ. ದೀರ್ಘ ಉಸಿರು ತಗೊಳ್ಳ. ಈಗ ಕಾರಣ ಬದಲಾಯಿಸಿದ ನೋಡಿ. ಈಗ ಎಡಗಾಲನ್ನು ತಗೊಳ್ತಾ ಬಲಗಾಲ ಮೇಲೆ ಮತ್ತೆ ಬಲಗಾಲನ್ನ ಎಡಗಾಲ ಪದ್ಮಾಸನ. ಈಗ ಅದೇ ರೀತಿ ಇಟ್ಕೊಳ್ಳಿ. ಈಗ ದೀರ್ಘವಾಗಿ ತಗೊಳ್ತಾ ಅಕಾರ ಮತ್ತೆ ಒಂದೇ ಸಲ ನಿಜ ಮಾಡಿ. ಗೊತ್ತಾಯ್ತಾ? ಯಾರು ತಗೊಳ್ತಾ ಇಲ್ಲ? ದೀರ್ಘ ತಗೊಳ್ಳಿ. ಇದನ್ನ ನಾವು ಪ್ರತಿನಿತ್ಯ ನಾವು ಓಂಕಾರವನ್ನು ಹೇಳಿದಾಗ ನಮ್ಮ ದೇಹದಲ್ಲಿ ಒಳ್ಳೆಯ ಒಂದು ಉಸಿರು ತೊಲಗನ್ನು ಬಿಡ್ತಾ ಇರಬೇಕು. ಅವರ ಆಮ್ಲಜನಕದ ಒಂದು ಪ್ರಮಾಣ ಯಾವುದು ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣ ಮೊದಲಿಗೆ ನಾವು ಭುಜಂಗಾಸನ ಮಾಡೋಣ. ಪೂರ್ಣ ಭುಜಂಗಾಸನ ಒಳ್ಳೆ ರೀತಿ ಭುಜಂಗಾಸನ. ಲಕ್ಷ್ಮೀ ಸರಗಳಮ್ಮ ಕೈ ನೋಡಿ ನೇರ ಇರಬೇಕು. ನೇರ ಕೈ ಈಗ ನೋಡಿ ಅರ್ಧ ಭುಜಂಗಾಸನ ನೋಡಿ. ಈ ರೀತಿ ಮೊಣಕೈ ಮೇಲೆ ಹೀಗೆ ಇರಬೇಕು. ಮಾತ್ರ ಅರ್ಧ ಭುಜಂಗಾಸನ ಬರೇ ಮಾತಾಡ ನೀನು ಆಗಲ್ಲ. ಕೈ ಮುಂದೆ ಹಾಗೆ ನಿಮ್ಮ ಮೊಣಕೈ ಮೇಲೆ ಇರಬೇಕು, ಬಾಳ ಎಲ್ಲ. ಆಯ್ತಾ? ನೆಕ್ಸ್ಟ್ ನಿಧಾನವಾಗಿ ಕತ್ತರಿಸಿ ಚಲಭಾಸನ ನೋಡಿ. ಚಲಭಾಸನ ಯಾವ ರೀತಿ ಮಾಡ್ತೀವಿ ಅಂದ್ರೆ ಈ ರೀತಿ ಹಣೆ ನಮ್ಮ ಮುಂದೆ ತಗೋಬೇಕು. ಕಾಲು ಮಾತ್ರ ಹಿಂಗಡೆ ಇರಬೇಕು, ಕೈಗಳೆರಡು ಹಿಂಗಡೆ ಇರಬೇಕು. ಕೈಗಳೆರಡು ಪಕ್ಕಕ್ಕೆ ಕೆಳಗಡೆ ನೆಲಗಡೆ ನೋಡಿ. ಎಷ್ಟು ಕಾಲಕ್ಕೆ ಹಾಗೆ ನಿಧಾನ ಕರೆಸಿ. ನೆಕ್ಸ್ಟ್ ನಾಭಾಸನ. ನೆಕ್ಸ್ಟ್ ನೈತಿಕ ನೇರ ಇರಬೇಕು. ನೇರ ತಪ್ಪಾಡ್ಬಾರ್ದು ನೀವು. ಕೈಗಳನ್ನು ಪಕ್ಕಕ್ಕೆ ಇರಬೇಕು, ಕೈ ಮುಟ್ಟಬಾರ್ದು ಯಾರು. ಆಯ್ತು ಸಾಕಾ? ಈಗ ನಾವು ಶವಾಸನ ಮಾಡೋಣ. ಯಾರು ಮಾತಾಡಬಾರ್ದು. ಶವಾಸನ ಆದಮೇಲೆ ನಿಮಗೆ ಪ್ರಾಣಾಯಾಮ ಹೇಳ್ಕೊಡ್ತೀವಿ. ಪ್ರಾಣಾಯಾಮ ಒಂದು 2-3 ಪ್ರಾಣಾಯಾಮ ಮಾಡೋಣ. ಇದಕ್ಕಿಂತಲೇ ಪ್ರಾಣಾಯಾಮ ಪ್ರಾಬ್ಲಮ್ ಇದೆ. ಆಮೇಲೆ ಶವಾಸನ ಯಾವ ರೀತಿ ಮಾಡೋದಂದ್ರೆ ನೋಡಿ, ನೀವು ಹಿಂದ್ಗಡೆ ಮಲ್ಕೊಳ್ಬೇಕು ಆರಾಮಾಗಿ. ಪ್ರತಿಯೊಂದು ನಿಮ್ಮ ದೇಹದ ಎಲ್ಲ ಭಾಗಗಳು ನೆಲಕ್ಕೆ ಹೋಗ್ತಾ ಇರಬೇಕು. ಉಸಿರು ಆಗ್ತಾ ಇದೆ ಇರೋದು ಗೊತ್ತಾಗಲ್ಲ. ಜೋರಾಗಿ ಎಲ್ಲರೂ ನಿಧಾನವಾಗಿ ಹಾಗೆ ಬಂದ್ಮೇಲೆ ಬೆನ್ಮೇಲೆ ಮಲಗಿ. ಬೆನ್ಮೇಲೆ ಮಲಗಿಲ್ಲ, ಬೆಡ್ಶೀಟ್ ಸರಿಯಾಗಿ ಹಾಕೊಂಡು ಬೆನ್ಮೇಲೆ ಮಲಗಿ. ನಮ್ಗೆ ಕೇಳಿಸ್ತಾ ಇದ್ವಿ, ಅದ್ರ ಕಡೆ ಗಮನ ಇರಲಿ.
ಬಲಕ್ಕೆ ಬಲಭಾಗಕ್ಕೆ ತಿರುಗಿ, ಬಲಕ್ಕೆ ತಿರುಗಿ ನಿಧಾನವಾಗಿ ಬಲಗಡೆ ತಿರುಗಿ ಒಂದು ಉಸಿರಾಟ. ಹಾಗೆ ಬೋರ್ನ್ ಮಾಡ್ಕೊಳ್ಳಿ, ಬೋರ್ನ್ ಮಾಡ್ಕೊಳ್ಳಿ, ಹಾಗೆ ಕಣ್ ತೆಗಿಬಾರ್ದು ಯಾರು, ಕಣ್ಣನ್ನು ಬಿಡಬಾರ್ದು ಯಾರು, ಬೋರ್ನ್ ಮಾಡ್ಕೊಳ್ಳಿ. ನಿಧಾನ ಮೇಲ್ಗಡೆ ಬನ್ನಿ, ವಜ್ರಾಸನ ಕೂತ್ಕೊಳ್ಳಿ, ಆ ಕಡೆ ನೋಡಿ, ಹಾಗೆ ಕೂತ್ಕೊಳ್ಳಿ, ಹಾಗೆ ಕೂತ್ಕೊಳ್ಳಿ, ವಜ್ರಾಸನ ಕೂತ್ಕೊಳ್ಳಿ. ನಾನೀಗ ಮಂತ್ರವನ್ನು ಹೇಳ್ಕೊಡ್ತೀನಿ, ಅದೇ ರೀತಿ ಎಲ್ಲ ನಮಸ್ಕಾರ ಸ್ಥಿತಿ ಬನ್ನಿ. ನಮಸ್ಕಾರ ಸ್ಥಿತಿ, ಕಣ್ಣು ತೆಗಿಬಾರ್ದು ಯಾರು, ಕಣ್ಣನ್ನು ಯಾರು ತೆಗಿಬಾರ್ದು. ನಮಸ್ಕಾರ ಸ್ಥಿತಿ ಮಾಡಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸುಧಾರಿಣಿಂ ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಹಸ್ತಗಳನ್ನ ಶಾಖ ಬರೋ ತರ ಚೆನ್ನಾಗಿ ಉಜ್ಜಬೇಕು, ಬಿಸಿ ಆಗ್ಬೇಕು ಕೈ. ನಿಧಾನವಾಗಿ ಎರಡು ಹಸ್ತಗಳನ್ನ ನಿಮ್ಮ ಹಣೆ, ಕಣ್ಣು, ಕೆನ್ನೆ, ಮುಖಕ್ಕೆಲ್ಲ ಒತ್ಕೊಳ್ಳಿ. ಕಣ್ಣು ತೆಗಿಬಾರ್ದು ಯಾರು, ಹಾಗೆ ಒತ್ಕೊಳ್ಳಿ, ಕಣ್ಣು ತೆಗೆ ಒತ್ಕೊಳ್ಳಿ, ಹಾಗೆ ಒತ್ಕೊಳ್ಳಿ. ಎರಡು ಹಸ್ತಗಳನ್ನ ಮುಂದೆ ಚಾಚ್ತಾ ನೋಡಿ. ಮಂತ್ರ ಹೇಳ್ಕೊಡ್ತೀನಿ. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಅದನ್ನ ಒಂದು 3 ಸಲ ಮಾಡಬೇಕು, 3 ಸೈಕಲ್, 20 ಸಲ ಉಸಿರನ್ನ ನೋಡಿ ಕೈ ನೇರವಾಗಿ ಇಟ್ಕೋಬೇಕು. ಒಂದು ತೆಗಿಬೇಕು, ಪಕ್ಕದಲ್ಲಿ ಬೆಂಕಿ ಸಲ ಎಳಿಬೇಕು. 15 ದಿನ ಆದ್ರೂ ನಂಗೆ ವಾಸಿ ಆಗಿರಲ್ಲ, ಮೂಗು ಕಟ್ಕೊಂಡ್ಬಿಡುತ್ತೆ. ಅಂತವ್ರಿಗೆ ಯಾರಿಗೂ ಪ್ರಾಣಾಯಾಮ ಮಾಡಕ್ ಬಂದು ನಾವೆಲ್ಲ ಮಾಡಿದಾಗ ನಮಗೆ ಉಸಿರನ್ನ ಬಿಡೋದು ಯಾರು ನೆಗಡಿ ಆಗಿರ್ತಾವೋ ಡೈಲಿ ನೀವು ಮಾಡಿ. ಮೂಗು ಕಟ್ಕೊಂಡಿರುತ್ತೆ, ಆಚೆ ಬರ್ಬೋದು ಅದೇ ನಮಗೇನಿಲ್ಲ. ಕೆಲವು ನೆಗಡಿ ಇರೋರು ಹೊರಗಡೆ ಬರುತ್ತೆ, ಅದನ್ನ ನಾವು ನಾಡಿ ಶೋಧನ. ನಾಡಿ ಶೋಧನ ಅಂದ್ರೆ ನೋಡಿ, ಎಡಗೈ ತಿನ್ನುವುದ್ರೆ ಬಲಗೈಯಲ್ಲಿ ನೋಡಿ ಈ ಹೆಬ್ಬೆರಳಿದೆಯಲ್ಲ, ಹೆಬ್ಬೆರಳಲ್ಲಿ ಬಲ ಹೊರಳ ಕೈಯಿಂದ ಮುಚ್ಕೋಬೇಕು, ಕೈಟಾಗೆ ಮುಚ್ಕೋಬೇಕು. ಬಲ ಹೊರಳು ಬಲಗೈ ಯಾವ್ದು ಬಲಗೈ, ನಿಮ್ ಬಲಗೈ ಎಡಗೈ ಗೊತ್ತಾಗ್ತದೆ. ಎಡಗೈ ತಿನ್ನುವುದ್ರೆ ನೋಡಿ, ಬಲಗೈಯಲ್ಲಿ ಬಲ ಹೆಬ್ಬೆರಳಿಂದ ಬಲ ಮೂಗನ್ನ ಒಳ್ಳೆ ಕೈಟಾಗೆ ಮುಚ್ಕೊಳ್ಳಿ, ಆಯ್ತಾ. ಎಡ ಮೂಗಿನಿಂದಲೇ ಉಸಿರನ್ನ ತಗೋಬೇಕು, ಎಡ ಮೂಗಿನಿಂದಲೇ ಉಸಿರನ್ನ ತೆಗೆಯಬೇಕು. 3 ಸಲ ಆಮೇಲೆ ಕಡೆ 5, 6 ಮಾಡಬೇಕು. ಮಾಡುವಾಗ ಮತ್ತೆ ನೋಡ್ಬೇಕು, ಬಲ ಒಳ್ಳೆ ಹೆಬ್ಬೆರಳಿಂದ ನಿಧಾನ
ಯಾವುದು? ಹೆಬ್ಬೆರಳು. ಬಲ ಒಳ್ಳೆಯಿಂದನೇ ಬಿಡಬೇಕು. ಇದನ್ನ 3 ಸಲ ಮಾಡಿ. ದೀರ್ಘ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ಮತ್ತೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಮತ್ತೆ ನಿಧಾನವಾಗಿ ಬಿಡಿ. ಈಗ ಕೈ ಕೆಳಗಡೆ ಇಳಿಸಿ. ಈಗ 2 ಒಳ್ಳೆಯಿಂದ ತಗೊಳ್ಳಿ. 2 ಒಳ್ಳೆಯಿಂದ ಉಸಿರು ತಗೊಳ್ಳಿ. ದೀರ್ಘವಾಗಿ ನಿಧಾನವಾಗಿ ಬಿಡಿ. ಆಯ್ತಾ? ಇದು ನಾಡಿ ಶೋಧನ. ಏನ್ ಮಾಡ್ತೀವಿ ನಾವು? ಎಡ ಒಳ್ಳೆಯಿಂದ ಉಸಿರನ್ನ ತಗೋಬೇಕು, ಬಲ ಒಳ್ಳೆಯಿಂದ ಉಸಿರನ್ನ ಬಿಡಬೇಕು, ಮತ್ತೆ ಬಲ ಒಳ್ಳೆಯಿಂದ ಉಸಿರನ್ನ ತಗೋಬೇಕು, ಎಡ ಒಳ್ಳೆಯಿಂದ. ಇದೊಂದು ಸೈಕಲ್. ಆಯ್ತಾ? ಇದನ್ನ ಮಾಡಿದಾಗ ನಮ್ಗೆ ನೋಡಿ ತುಂಬಾ ಕಾಯಿಲೆಗಳು ವಾಸಿ ಆಗುತ್ತೆ. ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಕಾಯಿಲೆಗಳು, ನಿಮ್ಮ ಶ್ವಾಸಕೋಶ ಎಡಗಡೆಯಿಂದ ಉಸಿರನ್ನ ತಗೋಬೇಕು, ಬಿಡೋದು ಯಾವ ಕಡೆ? ಬಲಗಡೆ. ಅರ್ಥ ಆಯ್ತಾ? ಮತ್ತೆ ಬಲಗಡೆಯಿಂದ ಉಸಿರನ್ನ ತಗೋಬೇಕು, ಎಡಗಡೆ ಬಿಡ್ಬೇಕು. ಇದೊಂದು ಸೈಕಲ್ ಮಾಡ್ತಿರಲ್ಲ, ಗೊತ್ತಾಯ್ತಾ? ಫಸ್ಟ್ ಯಾವ ರೀತಿ ಮಾಡ್ಬೇಕು ಇಟ್ಕೊಳ್ಳಿ. ಹೆಬ್ಬೆರಳಿಂದ ಬಲ ಒಳ್ಳೆಯನ್ನು ಮುಚ್ಕೊಳ್ಳಿ, ಎಡಗಡೆ ಉಸಿರು ತಗೊಳ್ಳಿ. ಹಾಗೆ ಲಾಕ್ ಮಾಡ್ಕೊಳ್ಳಿ. ಈಗ ಬಲ ಒಳ್ಳೆಯಿಂದ ಬಿಡಿ. ನೀವು ಇಟ್ಕೋಬೇಕೀಗ. ಫಸ್ಟ್ ಬಲ ಒಳ್ಳೆಯನ್ನ ಮುಚ್ಕೊಳ್ಳಿ, ಹೆಬ್ಬೆರಳಿಂದ ಬಲ ಒಳ್ಳೆಯನ್ನು ಮುಚ್ಕೊಳ್ಳಿ, ಎಡ ಒಳ್ಳೆಯಿಂದ ಉಸಿರು ತಗೊಳ್ಳಿ. ಓಂ ಭೂರ್ಭುವಸ್ವಃ. ಈಗ ಬಿಡಿ. ತಸ್ತ ಬಲಗಡೆಯಿಂದ ಬಿಡಿ. ತಸ್ತವಿತುರ್ವರೆಣ್ಯಂ. ಮತ್ತೆ ಬಲ ಒಳ್ಳೆಯಲ್ಲಿ ತಗೊಳ್ಳಿ. ಭರ್ಗೋ ದೇವಸ್ಯ ಧೀಮಹಿ. ಮತ್ತೆ ಬಿಡಿ. ಧಿಯೋ ಯೋ ನ ಪ್ರಚೋದಯಾತ್. ಈಗ ಮತ್ತೆ ನೋಡಿ, ಇದೊಂದು ಸೈಕಲ್. ನಾವು ಮಂತ್ರ ಹೇಳ್ಕೊಂಡು ಬೇಕಾದ್ರೂ ಕೂಡ ಹೇಳ್ಬೋದು. ಉಸಿರಾಡ ಕಡೆ ಮಂತ್ರ ಹೇಳ್ಕೊಳ್ತಾ ನೋಡಿ. ಓಂ ಭೂರ್ಭುವಸ್ವಃ ತಸ್ತವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಹೇಳಿದ್ರೆ ತುಂಬಾ ಶ್ರೇಷ್ಠ ಇದೆ. ಈ ರೀತಿ ನಾವು ಉಸಿರನ್ನು ತಗೊಳ್ತಾ ನಿಧಾನ ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಪ್ರತಿದಿನ ಇದನ್ನ ನೀವು ಒಂದು 6 ಸೈಕಲ್ 7 ಸೈಕಲ್ ಮಾಡಿ, ನಿಮಗೆ ಯಾವುದೇ ರೀತಿ ಉಸಿರಾಟ ಪ್ರಾಬ್ಲಮ್ ಬರಲ್ಲ. ಎಲ್ಲೇ ಉಸಿರು ಇಟ್ಕೊಂಡಿದ್ರು ಕೂಡ ನಿಮಗೆ 2 ಮೂಗು ಕ್ಲೀನ್ ಆಗ್ಬಿಡುತ್ತೆ. ಇದು ನಾಡಿ ಶೋಧನ. ನೆಕ್ಸ್ಟ್ ಶೀತಲಿ. ನಿಮ್ಗೆ ಯಾವ ಗಂಟ್ಲೆಲ್ಲ ನಾವು ಸೇವೆ ಮಾಡ್ಕೋಬೇಕು. ಯಾವ ರೀತಿ ಮಾಡೋದು? ನೆಕ್ಸ್ಟ್ ಸೇವಾ ಚೆನ್ನಾಗಿ ಸೇವೆ ಆಗುತ್ತೆ. ಗಂಟ್ಲು ಐಸ್ ಕ್ರೀಮ್ ದುಡ್ಡು ಕೊಡೋದೇ ಇಲ್ಲ, ಸಣ್ಣಗಾಗುತ್ತೆ ನೋಡಿ. ನಿಮ್ಮ ನಾಲಿಗೆಯನ್ನ ಈ ರೀತಿ ಮಡ್ಕೊಳ್ಳಿ. ಮೇಲ್ಗಡೆಗೆ ಮಡ್ಸ್ಕೊಡ್ರಾ? ನಿಲ್ಕೊಳ್ಳಿ. ಮತ್ತೆ ಉಸಿರು ಮೂಗಲ್ಲಿ ಬಿಡ್ಬೇಕು ನೋಡಿ. 3 ಸಲ ಮಾಡಿ. ಮತ್ತೆ ಮಡ್ಕೊಳ್ಳಿ. ತಣ್ಣಗಾಯ್ತು ಗಂಟ್ಲ? ಆಯ್ತಾ? ನನ್ ತಣ್ಣಗಾಯ್ತು. ಮತ್ತೆ ರಿವರ್ಸ್ ನೋಡಿ. ನಾಲ್ಗೆನ ಕೆಳಗಡೆಗೆ. ಕೆಲಸ ಇದೆಯಾ? ಇದು ಶೀತಲಿ, ಶೀತಕಾರಿ. ಶೀತಕ ನೋಡಿ. ಮತ್ತೆ ಉಸಿರು ಹೇಳ್ಕೊಳ್ಳಿ. ನೋಡಿ ತಣ್ಣಗಿದೆ. ಗಂಟು ತಣ್ಣಗಾಯ್ತಾ ನೋಡಿ. ಐಸ್ ಕ್ರೀಮ್ ದುಡ್ಡು ಕೊಡೋದ್ರೆ ಐಸ್ ಕ್ರೀಮ್ ಅಲ್ವಾ? ನೋಡಿ ಇವೆಲ್ಲ ಎಷ್ಟೊಂದು ಇದೆ. ಇದರಲ್ಲಿ ನಾವು ಪ್ರಾಣಾಯಾಮದಲ್ಲಿ ಸಾಕಷ್ಟು ವಿಧಗಳಿದೆ. ಅದನ್ನೆಲ್ಲ ನಾವು ಕೊನೆಯಾಗಿ ಭ್ರಾಮರಿ ನೋಡಿ. ನಿಮ್ಮ 3 ಬೆರಳು ಕಣ್ಣನ್ನು ಮುಚ್ಕೊಳ್ಳಿ. ಈ ನೋಡಿ 2 ಬೆರಳು ಕಣ್ಣನ್ನು ಮುಚ್ಕೊಳ್ಳಿ. ಕೇಳಿಸ್ತಾ? ನಿಮ್ಮ ಈ 2 ಬೆರಳು ಮೂಗನ್ನು ಒತ್ಕೋಬೇಕು. ಈ ಹೆಬ್ಬೆರಳು 2 ಕಿವಿಯಲ್ಲಿ ಹಾಕಿ, ಟೈಟಾಗಿ ಕಿವಿಯಲ್ಲಿ ಹಾಕ್ಬೇಕು. ಈ ರೀತಿ ಮುಚ್ಕೊಂಡು ದೀರ್ಘವಾಗಿ ಉಸಿರನ್ನು ತಗೋಬೇಕು. ನೋಡಿ ಸೌಂಡ್ ಬರುತ್ತೆ ಯಾವ ರೀತಿ ಅಂತ. ಉಸಿರನ್ನು ದೀರ್ಘವಾಗಿ ತಗೊಂಡು ಬಿಡುವಾಗ ಮೂಗನ್ನು ಸ್ವಲ್ಪನೇ ಬಿಡಬೇಕು. ಸೌಂಡ್ ಹೆಂಗ್ ಬರುತ್ತೆ ನೋಡಿ. ಜೀರಂಗಿ ಶಬ್ದ ಬರುತ್ತೆ.
ಇಲ್ಲ ಮಾಡ್ರಮ್ಮ, ಸರಿ ಮಾಡ್ತಾ ಇರ್ತಾರಲ್ವ, ಮಾಡ್ರಿ. ಈಗ ಒಳ್ಳೇದೈತೆ, ಮಾಡ್ರಿ ನೀವು. ಇದು ನಾವು ಬ್ರಾಹ್ಮಣಿ ಪ್ರಾಣಾಯಾಮ ಅಂತೀವಿ. ಉಸಿರನ್ನು ತಗೊಂಡಾಗ ಹೊಟ್ಟೆ ಮುಂದೆ ಬರುತ್ತೆ, ಉಸಿರನ್ನು ಬಿಡುವಾಗ ಹೊಟ್ಟೆ ಒಳಕ್ಕೆ ಹೋಗ್ತಾ ಇರುತ್ತೆ. ಗಮನಿಸ್ಬೇಕು ನೀವು. ಉಸಿರನ್ನ ತಗೊಂಡಾಗ ಹೊಟ್ಟೆ ಉಟ್ಕೊಳುತ್ತೆ, ಕರೆಕ್ಟಾ? ಉಸಿರನ್ನ ಬಿಡುವ ಹೊಟ್ಟೆ ನಿಧಾನವಾಗಿ ಇದಕ್ಕೆ ಹೋಗುತ್ತೆ. ಬ್ರಾಹ್ಮಣಿ ಎರಡು ಹೆಬ್ಬೆರಳನ್ನ ಕಿವಿಯಲ್ಲಿ ಹೊಟ್ಕೊಳ್ಳಿ. ಈಗ ನಾವು ಶವಾಸನ ಹೆಂಗ್ ಮಾಡಿದ್ರು ಹಂಗೆ ಪ್ರಾಣಾಯಾಮ ಬ್ರಾಹ್ಮಣಿ ಮಾಡ್ತೀವಿ. ನಿಮ್ಮ ಎರಡು ಬೆರಳುಗಳು ನಿಮ್ಮ ಕಣ್ಣು ಮುಂದೆ ಅನೇಕ ದೃಶ್ಯಗಳು ಬರ್ತಾ ಇರುತ್ತೆ, ಹಾಗೆ ಹೋಗ್ತಾ ಇರುತ್ತೆ. ಅದನ್ನ ಇಳ್ಕೊಬೇಡಿ, ಯಾರು ಅದನ್ನ ಇಳ್ಕೊಬೇಡಿ. ಆ ದೃಶ್ಯಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಿಮ್ಮ ಗಮನವೆಲ್ಲ ಧ್ಯಾನದ ಮೇಲೆ ಇರುತ್ತೆ. ಯೋಚನೆಗಳು ಬರ್ತಾ ಇರುತ್ತೆ, ಅದು ಅದಕ್ಕೆ ಬರ್ತಾ ಇರುತ್ತೆ, ಹೋಗ್ತಾ ಈಗ ಧ್ಯಾನವನ್ನು ಮಾಡ್ತಾ ನಮ್ಮ ಆಯುಷ್ಯನ್ನು ವೃದ್ಧಿಸಿಕೊಂಡ್ರೆ ನಾವು ಅರ್ಥ ಮಾಡದೇ ಇದ್ರು ದಿನಕ್ಕೆ ಒಂದು 5 ಪ್ರತಿಯೊಬ್ಬರು ಕಲಿತಾರಲ್ಲ. ಅದೇ ರೀತಿ ಇವತ್ತು ನಮ್ಮ ಶಾಲೆಯಲ್ಲಿ ನೀವೆಲ್ಲರೂ ತುಂಬಾ ಉತ್ಸಾಹದಿಂದ ತುಂಬಾ ಚೆನ್ನಾಗಿ ಎಲ್ಲರೂ ಈ ಒಂದು ಯೋಗವನ್ನು ಮಾಡಿದ್ರೆ ನಿಮಗೆಲ್ಲರೂ ನಾನು ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಗಣಿತ ಶಿಕ್ಷಕರಿಂದ ಅನಿಲ್ ಸರ್ ಅವರು ಈ ಒಂದು ಯೋಗದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂತಹ ಶ್ರೀ ಮಂಜುನಾಥ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರ ಶ್ರಮಕ್ಕೆ ಮತ್ತೊಮ್ಮೆ ನನ್ನಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯ ಶಿಕ್ಷಣದ ಶ್ರೀಯುತ ಸುಬ್ಬಾರೆಡ್ಡಿ ಸರ್ ಅವರು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಒಂದೆರಡು ಮಾತನ್ನು ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಬಿಸಿಲು ಜಾಸ್ತಿ ಇದೆಯಪ್ಪ? ಇಲ್ಲ ಇಲ್ಲ, ಮಾರ್ನಿಂಗ್ ಇರ್ತಕ್ಕಂಥ ಬಿಸಿಲು ಬಹಳ ಒಳ್ಳೆ ಚೆನ್ನಾಗಿ ತಿಳ್ಕೊಂಡಿರಿ. ಇಡೀ ಕಾಲದಲ್ಲಿ ನೋಡಿ 105 ವರ್ಷ 100 ವರ್ಷ ಬದುಕ್ತಾ ಇದ್ರು. ಯಾಕಂದ್ರೆ ಬಿಸಿಲಲ್ಲಿ ಇದ್ದರೆ ನಾವು ವಿಟಮಿನ್ ಡಿ ಸಿಗುತ್ತೆ. ಬಿಸಿಲಿಂದ ಬಿಟ್ಟರೆ ಇನ್ಯಾವುದರಿಂದನೂ ಸಿಗೋದಿಲ್ಲ. ಅದು ಗೊತ್ತಾಗ್ತಿದ್ಯಾ? ನೀವು ಗೋವಾ ಬೀಚ್ ನೋಡಿದ್ದೀರ, ಬೀಚ್ ನೋಡಿದಾರನ? ಫಾರಿನರ್ಸ್ ಬಂದು ಬೀಚಲ್ಲಿ ಇರ್ತಾರೆ. ಕಾರಣ ಏನ್ ಗೊತ್ತಾ? ಹೋಗಿ ಮಾಡೋಕ್ಕೆಲ್ಲ ಬರೋದವರು ಬಿಸಿಲಿನ ಕಿರಣಗಳು ಸಿಗಲಿ ಅನ್ನೋ ದೃಷ್ಟಿಯಿಂದ. ಯಾಕಂದ್ರೆ ಅವ್ರಿಗೆ 0 ಡಿಗ್ರಿ ಇರುತ್ತೆ. ಜಪಾನು, ಮಲೇಷಿಯಾ ಆ ಕಡೆ ಹೋದ್ರೆ 3 ತಿಂಗಳು ಕೂಡ ಬಿಸಿಲು ಸಿಗಲ್ಲ. ಅದಕ್ಕೋಸ್ಕರ ನಮ್ಮ ಭಾರತ ದೇಶಕ್ಕೆ ಬಂದು ಬಿಸಿಲುಗೋಸ್ಕರ ಬರ್ತಾರೆ, ವಿಟಮಿನ್ ಡಿ ಗೋಸ್ಕರ ಬರ್ತಾರೆ. ಸ್ಕಿನ್ ಡಿಸೀಸಸ್ ಯಾವ ಬರೋದಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನಿಜಕ್ಕೂ ಇಡೀ ವಿಶ್ವಕ್ಕೆ ಯೋಗವನ್ನ ಪರಿಚಯ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ಅಂತ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ಇವತ್ತು ದೇಶದ ಎಲ್ಲೆಡೆ ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಸಂಸ್ಥೆಯಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ಯೋಗ ಮಾಡುವುದರ ಮುಖಾಂತರ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ಯೋಗ ದಿನಾಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಿನ್ನೆ 5 ಗಂಟೆಯಲ್ಲಿ ಇಲಾಖೆ ಒಂದು ಆದೇಶ ಬಂತು. ಇಲ್ಲಾಂದ್ರೆ ನಮಗೂ ಗೊತ್ತಿರ್ಲಿಲ್ಲ. ಮಾಡ್ತಾ ಇದ್ದೀವಿ, 10 ಗಂಟೆ ಮೇಲೆ ಬಂದು, ಇಲ್ಲ 7:30ಗೆ ಬಂದು ಯೋಗ ದಿನಾಚರಣೆ ಆಚರಣೆ ಮಾಡಬೇಕು ಅಂತ. ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲೂ ಕೂಡ ಯೋಗ ದಿನಾಚರಣೆ ಮಾಡಲಿಕ್ಕೆ ನಾನು ನಿನ್ನೆ ಸಾಯಂಕಾಲ ಶಿಕ್ಷಕರಿಗೆ ಮತ್ತು ಬೆಳಗ್ಗೆ ಒಂದು ಮೆಸೇಜ್ ಹಾಕಿದಾಗ ಎಲ್ಲರೂ ನಮ್ಮ ಶಿಕ್ಷಕರು ಸಕಾಲಕ್ಕೆ ಆಗಮಿಸಿದ್ದಾರೆ. ಮತ್ತು ನೀವು ಕೂಡ ಎಲ್ಲ ಮೆಸೇಜ್ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಇಷ್ಟು ಜನ ಬಂದಿರೋದು ನೋಡಿದ್ರೆ. ಮತ್ತೆ ಹಾಸ್ಟೆಲ್ಗೆಲ್ಲ ಫೋನ್ ಮಾಡಿದ್ವಿ, ಎಲ್ಲ ಬಂದಿದ್ದೀರಾ. ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಅನೇಕ ಆಸನಗಳನ್ನ ನೀವು ಬಾಡಿಗೆ ಬೇಕಾಗಿರ್ತಕ್ಕಂಥ ಆಸನಗಳು ಮಾಡಿದ್ದೇವೆ. ಇದಕ್ಕೆ ಮೊದಲು ನಮಗೆ ವಿವಿ ಸರ್ ಇರ್ತಾ ಇದ್ರು. ಈ ಸಲ ಏನ್ ಮಾಡೋದು ರಾತ್ರಿ ಅನ್ಕೊಂಡ್ವಿ. TS ಎಲ್ಲ ಸರ್ ನಮ್ಮ ಆರಾಮ ಬಹಳ ಚೆನ್ನಾಗಿ ಮಾಡಿಸ್ತಾರೆ ಅಂದರು. ಲಾಸ್ಟ್ ಇಯರ್ ಮಾಡಿಸಿದ್ರು. ಅವ್ರಿಗೆ ಯೋಗ ಅಂದ್ರೆ ಬಹಳ ಇಷ್ಟ. ಈಗಲೂ ಬೆಳಗ್ಗೆ 3 ಗಂಟೆಗೆ ಅಥವಾ 4 ಗಂಟೆಗೆಲ್ಲ ಎದ್ದು ಯೋಗ ಆದರೆ ಅವ್ರು ತೊಡಗ್ತಾರೆ. ಹಾಗಾಗಿ ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ಯೋಗ ತರಬೇತಿ ಆಗಬೇಕಾದ್ರೆ
ಅದಕ್ಕೆ ಮೂಲ ಕಾರಣ ನಮ್ಮ ಆನಂದ್ ಸರ್. ಹಾಗೂ ನಿಮ್ಮನ್ನ ಪರವಾಗಿ ಆನಂದ ಧನ್ಯವಾದಗಳು. ಯಾವತ್ತೂ ನಮ್ಮ ದೇಹವನ್ನು ನಾವು ದಂಡಿಸಬೇಕು. ಯಾವ ಸುಖವಾಗಿ ಯಾವ ನೆರಳಲ್ಲೇ ಇಟ್ಕೊಂಡು ಒಳ್ಳೆ ಬೇರೆ ಬೇರೆ ಫ್ಯಾಟಿ ಫುಡ್ಸ್ ಅನ್ನ ತಿನ್ಕೊಂಡು ಇರ್ತಾರೋ ಅವ್ರ ಬಾಡಿ ಬೇಗ ನಶಿಸಿಕೊಳ್ತಾರೆ. ಅದಕ್ಕೋಸ್ಕರ ನಾವು ಏನು ತಗೊಳ್ತೀವಿ, ಏನು ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಹೋಗುತ್ತೆ, ಏನು ಕೊಬ್ಬು ನಮ್ಮಲ್ಲಿ ಬೆಳೆಯುತ್ತೆ, ಅದನ್ನ ಬರ್ನ್ ಮಾಡ್ತಕ್ಕಂಥದ್ದು, ಅದನ್ನು ಕರಿಸ್ತಕ್ಕಂಥ ರೀತಿಯಲ್ಲಿ ನಾವು ಬಾಡಿಯನ್ನ ಅಥವಾ ನಮ್ಮ ದೇಹವನ್ನು ದಂಡಿಸಬೇಕಾಗುತ್ತೆ. ಈಗ ನೋಡಿ, ಕೇರಳದಲ್ಲಾಗಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಯಾರಿಗೇ ಆಗಲಿ ಬೊಜ್ಜು ಇರೋದಿಲ್ಲ. ಬೊಜ್ಜು ಹೊಟ್ಟೆ ಇರೋದಿಲ್ಲ. ಆದ್ರೆ ಸಿಟಿಗಳಲ್ಲಿ ನೋಡಿ, ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇರ್ತಾರೆ, ಮನೆಗಳಲ್ಲಿ ಕೆಲಸ ಮಾಡ್ತಾರೆ, ಹೆಂಗಸರು ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ತಪ್ಪಂತಲ್ಲ, ಒಳ್ಳೆಯದು ದೇಹಕ್ಕೆ. ಆದ್ರೆ ಮನೆಯಲ್ಲೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅದರಷ್ಟು ಜಾಸ್ತಿ, ಅದಕ್ಕಿಂತ ಜಾಸ್ತಿ ಎಕ್ಸೈಸ್ ಆಗ್ತದೆ. ಹಾಗಾಗಿ ನೀವೆಲ್ಲ ಹಳ್ಳಿ ಮಕ್ಕಳಿರೋದ್ರಿಂದ ಅದರ ಮಹತ್ವ ನಿಮ್ಗೆ ಅಷ್ಟಾಗಿ ತಿಳಿಯಕ್ಕಾಗೋದಿಲ್ಲ. ಯೋಗ ಅಂತೂ ಬಹಳ ಎಲ್ಲ ಸರ್ವ ಅಂಗಗಳಿಗೂ ಶಕ್ತಿ ನೀಡ್ತಕ್ಕಂಥದ್ದು ಯೋಗ ಒಂದೇ. ಬಟ್ ಯೋಗ ಆಗಲ್ಲ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡರಲ್ಲಿಯೂ ಕೂಡ ಅದರ ಪ್ರಯೋಜನ ನಮಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಯೋಗ ಇವತ್ತೇ ಅಲ್ಲ, ಇನ್ನು ಮುಂದೆ ಕೂಡ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಒಂದು ಯೋಗದ ಅಭ್ಯಾಸ ಮಾಡಿಕೊಳ್ಳಿ. ಈಗ ನಾವು ಕೂಡ ಈಗ ಬೆಳಗ್ಗೆ ಇದ್ರೆ ಒಂದು 5 ಗಂಟೆ ಅಥವಾ 5:30 ಇದ್ರೆ ಒಂದು 10 ಕಿಲೋಮೀಟರ್ ವಾಕ್ ಮಾಡಿ, ಮತ್ತೆ ಬಂದು ಸ್ಪೋರ್ಟ್ಸ್ ಆಡಿ, ಮತ್ತೆ ನಮ್ಮ ಕೈಯಲ್ಲಾದಷ್ಟು ಯೋಗವನ್ನ ಮಾಡ್ತೀವಿ. ಯೋಗವನ್ನ ನೀವು ಮುಂದುವರಿಸ್ತೀರಾ. ಇನ್ನು ಮುಂದೆ ಕೂಡ ನೀವು ಅದನ್ನ ನಿತ್ಯ ಅಭ್ಯಾಸ ಮಾಡ್ಕೊಳ್ಳಿ. ಯಾರು ಹೇಳಿದ್ದಾರೆ ಅದನ್ನ ನಿಮ್ಮ ಆರೋಗ್ಯಕ್ಕಾಗಿ ನೀವು ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಡೈಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಹೇಳಿ ಆಶಿಸ್ತಾ, ಇವತ್ತು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಿಕೊಡ್ತಕ್ಕಂಥ ನಮ್ಮ ಕುಮಾರ್ ಸರ್ ಅವರು, ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೂ ಮತ್ತು ನೀವು ಇದನ್ನು ಪಾಲ್ಗೊಂಡು, ಬಿಸಿಲು ಒಳ್ಳೆಯದು, ಡೈಲಿ ಮಿನಿಮಮ್ 2 hours ಬಿಸಿಲಲ್ಲಿ ಇರಬೇಕು ಅಂತ ನಾನು ಅವಾಗ ಹೇಳಿದ್ರೆ ಇವನು ಡಾಕ್ಟರ್ಸ್ ಹೇಳ್ತಾರೆ. ಯಾವುದೇ ರೀತಿಯಾದ ಸ್ಕಿನ್ ಡಿಸೀಸಸ್ ಬರೋದಿಲ್ಲ, ನಿಮಗೆ ಮೈಂಡ್ ಚುರುಕಾಗಿರ್ತದೆ. ಹಾಗಾಗಿ ಬಿಸಿಲಲ್ಲಿ ಕೂಡ ನೀವು ಅದರ ಪ್ರಯೋಜನ ಕೂಡ ಇವತ್ತು ನೀವು ಪಡ್ಕೊಂಡಿದ್ದೀರಾ ಆಸನದ ಜೊತೆಗೆ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತ ನಾನಾದರೂ ಭಾವಿಸ್ತಾ ಈ ಅವಕಾಶಕ್ಕಾಗಿ ಒದಗಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಯೋಗ ದಿನಾಚರಣೆಯ ಶುಭಾಶಯಗಳು. ಇದುವರೆಗೂ ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂಥ ನಮ್ಮ ಶಾಲೆಯ ನೃತ್ಯ ಗುರುಗಳಾದಂಥ ಶ್ರೀಯುತ ಸುಬ್ಬಾರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇದರ ಒಂದು ಯಶಸ್ವಿಗೆ ಕಾರಣಕರ್ತರಾಗಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅತಿ ಮುಖ್ಯವಾಗಿ ನಮಗೆ ಗಣಿತ ಶಿಕ್ಷಕರು ಅನ್ನೋದಕ್ಕಿಂತ ಯೋಗ ಶಿಕ್ಷಕರೇ ಅಂತಾನೆ ಕರೀಬಹುದು ನಿಮ್ಮಲ್ಲಿ ಅನಿಸುತ್ತೆ. ಅಷ್ಟು ಅಚ್ಚುಕಟ್ಟಾಗಿ ಇವತ್ತು ನಮಗೆ ಯೋಗಗಳನ್ನ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ. ಮೊದಲು ಒಂದು ಗಾದೆ ಇತ್ತು, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಅದನ್ನು ಇವಾಗ ಬದಲಾವಣೆ ಮಾಡಿದ್ದಾರೆ, ಯೋಗ ಬಲ್ಲವರಿಗೆ ರೋಗ ಇಲ್ಲ ಅಂತ. ಅಂದ್ರೆ ಎಲ್ಲಿ ಯೋಗ ಮಾಡ್ತೀವೋ ಅಲ್ಲಿ ರೋಗ ಇರಲ್ಲ. ಅಷ್ಟು ಆರೋಗ್ಯಕ್ಕೆ ಅಷ್ಟು ಮುಖ್ಯವಾದಂತ ಒಂದು ಒಳ್ಳೆಯ ಆಸನಗಳನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ಅಂತ ಭಾವಿಸ್ತಾ, ಜೊತೆಗೆ ಅದರ ಪ್ರಯೋಜನವನ್ನು ನೀವು ಪಡೆದಿದ್ದೀರಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಒಂದು ವಂದನೆಗಳನ್ನ ಮಂಜುನಾಥ್ ಸರ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಒಂದು ರೀತಿಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಸಹ ಆತ್ಮೀಯವಾದಂತಹ ಒಂದು ವಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಅದೆಲ್ಲ ನೋಡಿ ನೀವು ಬಂದಿದ್ದೀರಿ, ತುಂಬಾ ಖುಷಿ ಆಯ್ತು. ನಾವು ಬರಲ್ವೇನೋ, ಒಂದು 8 ಹುಡುಗರು 20 ಜನ ಬಂದಿರ್ತಾರೆ, ಯೋಗ ಮಾಡಿ ಒಂದು ಫೋಟೋ ಹಾಕ್ಬಿಡೋಣ ಅನ್ಕೊಂಡಿದ್ವಿ. ಖಂಡಿತ ನೀವೆಲ್ಲರೂ ಸಹ ಈ ಒಂದು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದೀರಿ. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲ ನಮ್ಮ ಶಿಕ್ಷಕರ ಪರವಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಸಾರ್ಥಕದ ಬದುಕಿದೆ. ದೇಹವಿದು ಭೂಮಿಯಂತೆ
ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ, ಸಾರ್ಥಕದ ಬದುಕಿ